ನ್ಯೂಸ್ ಎಕ್ಸ್‌ಪ್ರೆಸ್ R6ಗೆ ಸ್ವಾಗತ. ನಾನು ನಿಶಾ. ಜ್ವಾಲಿಯಾಗಬೇಕಿದ್ದ ಕರ್ನಾಟಕ ಬಂದ್ ಠುಸ್ ಆಗಿದ್ದು ಯಾಕೆ? ನಿರೀಕ್ಷಿಸಿದ ಮಟ್ಟಕ್ಕೆ ಬಂದ್ಗೆ ಹೆಚ್ಚಿನ ಬೆಂಬಲ ಸಿಗಲೇ ಇಲ್ವಾ? ಬಂದ್ ನಡುವೆ ಪ್ರೀ ವೆಡ್ಡಿಂಗ್ ಶೂಟ್ಗೆ ಇಳಿದಿದ್ದು ಎಲ್ಲಿ? ಕಾಂಗ್ರೆಸ್ ವಿರುದ್ಧ ದಳಪತಿ ಸಿಡಿಸಿರೋ ಹೊಸ ಬಾಂಬ್ ಏನು? ಕೊರೋನಾಗೆ ವ್ಯಾಕ್ಸಿನ್ ಗುಡ್ ನ್ಯೂಸ್ ನಡುವೆ ಎದುರಾದ ಶಾಕ್ ಏನು? ಇದೆಲ್ಲವನ್ನ ನೋಡೋಣ. ಕರುನಾಡಲ್ಲಿ ಬೆಳಗ್ಗೆ ಬಂದ್ ಬಿಸಿ, ಬಳಿಕ ಕಂಪ್ಲೀಟ್ ಥಂಡ. ಬಸ್, ಆಟೋ, ಟ್ಯಾಕ್ಸಿ ಸಹಜ ಸಂಚಾರ. ಬಂದ್ಗೆ ನೀರಸ ರೆಸ್ಪಾನ್ಸ್. ಸಿಎಂ ಬಿಎಸ್ವೈ ವಿರುದ್ಧ ವಾಟಾಳ್ ಗುಡುಗಿದ್ದೇಗೆ? ಇದೆಲ್ಲವನ್ನ ನೋಡೋಣ ಬೆಂಗಳೂರು ಬಂದ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮರಾಠ ನಿಗಮ ವಿರೋಧಿಸಿ ಕನ್ನಡ ಪರ ಹೋರಾಟಗಾರರು ಆಕ್ರೋಶದ ರಣಕಹಳೆ ಮೊಳಗಿಸಿದರು. ಬೆಂಗಳೂರಿನ ಟೌನ್ ಹಾಲ್ ಬಳಿ ಹೋರಾಟಗಾರ ವಾಟಾಳ್ ನಾಗರಾಜ್, ಸಾರಾ ಗೋವಿಂದು ಸೇರಿದಂತೆ ಹಲವರು ಎಂಟ್ರಿ ಕೊಟ್ಟರು. ಈ ವೇಳೆ ವಾಟಾಳ್ ನಾಗರಾಜ್ ಪೊಲೀಸರ ಮಧ್ಯೆ ವಾಗ್ವಾದ ನಡೆಯಿತು. ಪ್ರತಿಭಟನೆ ಮುಂದಾಗಿದ್ದ ವಾಟಾಳ್ ನಾಗರಾಜರನ್ನು ಪೊಲೀಸರು ವಶಕ್ಕೆ ಪಡೆದರು. ಮರಾಠ ನಿಗಮ ರಚನೆ ವಿರೋಧಿಸಿ ಕನ್ನಡ ಪರ ಹೋರಾಟಗಾರ ಟೌನ್ ಹಾಲ್ ಬಳಿ ಪ್ರತಿಭಟನೆಯ ಅಖಾಡಕ್ಕೆ ಇಳಿದರು. ಸಿಎಂ ಬಿಎಸ್ ಯಡಿಯೂರಪ್ಪ ಒಬ್ಬ ದ್ರೋಹಿ, ಸಿಎಂ ಬಿಎಸ್ ಯಡಿಯೂರಪ್ಪ ಪರಭಾಷಾ ಏಜೆಂಟ್ ಅಂತ ಬೆಂಗಳೂರಿನಲ್ಲಿ ವಾಟಾಳ್ ನಾಗರಾಜ್ ಕಿಡಿಕಾರಿದ್ರು. ಬಿಜೆಪಿ ಆರ್ಎಸ್ಎಸ್ ಕನ್ನಡ ವಿರೋಧಿಯಾಗಿವೆ ಅಂತ ಬೆಂಗಳೂರಿನಲ್ಲಿ ವಾಟಾಳ್ ನಾಗರಾಜ್ ಗುಡುಗಿದ್ರು. 30,000 ಮಂದಿ ಕನ್ನಡ ಪರ ಹೋರಾಟಗಾರರನ್ನು ಬಂಧಿಸಿದ್ದಾರೆ. ಬಂಧನ ವಿಫಲಗೊಳಿಸಲು ಕನ್ನಡ ಪರ ಹೋರಾಟಗಾರರ ಬಂಧನವಾಗಿದೆ. ನಮ್ಮ ಹೋರಾಟವನ್ನ ಇಷ್ಟಕ್ಕೆ ನಿಲ್ಲಿಸೋಲ್ಲ ಅಂತ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಕಿಡಿಕಾರಿದ್ರು. ಬಿಎಸ್ವೈ ಸರ್ಕಾರ ಕರ್ನಾಟಕದ ಜನರಿಗೆ ಮೋಸ ಮಾಡಿದ್ದಾರೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ವಾಟಾಳ್ ನಾಗರಾಜ್ ವಾಗ್ದಾಳಿ ನಡೆಸಿದ್ರು. ಬೆಂಗಳೂರಿನಲ್ಲಿ ಮರಾಠ ನಿಗಮದ ವಿರುದ್ಧ ಕನ್ನಡಿಗರು ಕಿಚ್ಚು ಹೊತ್ತಿಸಿದ್ರು. ಶಿವಾನಂದ ಸರ್ಕಲ್, ಗಾಂಧಿನಗರದಿಂದ ಕರವೇ ಕಾರ್ಯಕರ್ತರು ಎಂಟ್ರಿ ಕೊಟ್ಟರು. ಗಾಂಧಿನಗರ, ಮೌರ್ಯ ಸರ್ಕಲ್, ರೇಸ್ ಕೋರ್ಸ್ ರಸ್ತೆ, ಶಿವಾನಂದ ಸರ್ಕಲ್ ಮೂಲಕ ಸಿಎಂ ಗೃಹ ಕಚೇರಿ, ಕೃಷ್ಣ ಅಧಿಕೃತ ನಿವಾಸ ಕಾವೇರಿಗೆ ಮುತ್ತಿಗೆಗೆ ಪ್ಲಾನ್ ಮಾಡಿದ್ರು. ಈ ವೇಳೆ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡರನ್ನ ಪೊಲೀಸರು ವಶಕ್ಕೆ ಪಡೆದರು. ಮರಾಠ ನಿಗಮ ವಿರೋಧಿಸಿ ಸಿಡಿದೆದ್ದ ಕನ್ನಡಿಗರು ಬೆಂಗಳೂರಿನ ಟೌನ್ ಹಾಲ್ ಬಳಿ ಪ್ರೊಟೆಸ್ಟ್ ಮಾಡಿದರು. ಈ ವೇಳೆ ನೂರಾರು ಪ್ರತಿಭಟನಾಕಾರರನ್ನು ಪೊಲೀಸರು ವಶಕ್ಕೆ ಪಡೆದರು. ಟೌನ್ ಹಾಲ್ ಬಳಿ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ವಾಗ್ವಾದ ನಡೆಯಿತು. ಕರವೇ ಕಾರ್ಯಕರ್ತರನ್ನು ವಶಕ್ಕೆ ಪಡೆದು ಚಾಮರಾಜಪೇಟೆ ಸಿಎಆರ್ ಗ್ರೌಂಡ್ಗೆ ಶಿಫ್ಟ್ ಮಾಡಲಾಯಿತು. ಮರಾಠ ನಿಗಮ ವಿರೋಧಿ ಕರ್ನಾಟಕ ಬಂದ್ಗೆ ಕರೆ ನೀಡಿರೋ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ರು. ಟೌನ್ ಹಾಲ್ ಎದುರು ಕನ್ನಡ ಸಂಘಟನೆಗಳ ಹೋರಾಟ ತಾರಕಕ್ಕೇರಿತು. ಟ್ರಕ್ ಮೇಲೆ ಏರಿ ಕರವೇ ಕಾರ್ಯಕರ್ತರು ಪ್ರತಿಭಟಿಸಿದ್ರು. ಖಾಕಿ ಜೊತೆ ಕನ್ನಡ ಪರ ಸಂಘಟನೆ ಕಾರ್ಯಕರ್ತರು ವಾಗ್ವಾದ ನಡೆಸಿದ್ರು. ಬೆಂಗಳೂರಿನ ಪ್ರಮುಖ ಕಡೆಗಳಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಸಿ ರೋಷಾವೇಶ ಹೊರಹಾಕಿದ್ರು. ಕರ್ನಾಟಕ ಬಂದ್ನಿಂದಾಗಿ ಬೆಂಗಳೂರಿನ ಟೌನ್ ಹಾಲ್ ಪ್ರತಿಭಟನೆ ಕಾವು ಜೋರಾಗಿತ್ತು. ಮರಾಠ ನಿಗಮ ರಚನೆ ವಿರೋಧಿಸಿ ಸರ್ಕಾರದ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಸಿಡಿದೆದ್ರು. ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ಅರೆಬೆತ್ತಲೆ ಪ್ರೊಟೆಸ್ಟ್ ಮಾಡಿದ್ರು. ನಡುರೋಡಲ್ಲೇ ಹೊರಳಾಡಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ಮರಾಠ ಅಭಿವೃದ್ಧಿ ನಿಗಮ ವಿರೋಧಿಸಿ ಕರ್ನಾಟಕ ಬಂದ್ಗೆ ಕರೆ ನೀಡಿದ್ರೂ ಕೂಡ ಬೆಂಗಳೂರಿನ ಮಲ್ಲೇಶ್ವರಂ ಸುತ್ತಮುತ್ತ ಎಂದಿನಂತೆ ಜನರು ಓಡಾಡಿದ್ರು. ಜನರು ಕರ್ನಾಟಕ ಬಂದ್ಗೆ ಕ್ಯಾರೆ ಎನ್ನದೆ ವಾಹನಗಳಲ್ಲಿ ಸಂಚಾರ ನಡೆಸಿದ್ರು. ಮುಂಜಾನೆ ವಾಕಿಂಗ್, ಹಣ್ಣು, ಹೂವು, ತರಕಾರಿ ಖರೀದಿಯಲ್ಲೂ ಜನರು ಬ್ಯುಸಿಯಾಗಿದ್ರು. ಬೆಂಗಳೂರಿನ ಟೌನ್ ಹಾಲ್ ಬಳಿ ಕನ್ನಡ ಪರ ಸಂಘಟನೆಗಳ ಪ್ರತಿಭಟನೆ ಕಾವು ಜೋರಾಗಿತ್ತು. ಪ್ರತಿಭಟನೆ ವೇಳೆ ಕರವೇ ಕಾರ್ಯಕರ್ತೆ ಸುಸ್ತಾಗಿ ಕೆಳಗೆ ಬಿದ್ದ ಘಟನೆ ನಡೆಯಿತು. ಸುಸ್ತಾಗಿ ಧರಣಿ ನಿರತ ಕಾರ್ಯಕರ್ತೆ ಪುಷ್ಪಾವತಿ ಕೆಳಗೆ ಬಿದ್ದರು. ಜಮಾವಣೆಗೊಂಡ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ಬಿಎಂಟಿಸಿ ಬಸ್ ಮೂಲಕ ಎಲ್ಲರನ್ನೂ ಬೇರೆಡೆಗೆ ಶಿಫ್ಟ್ ಮಾಡಿದ್ರು. ಕನ್ನಡಿಗರ ಹೋರಾಟದ ಕಹಳೆ ಮಧ್ಯಾಹ್ನಕ್ಕೆ ಠುಸ್ ಆಗಿದ್ದೇಕೆ? ಡ್ರೋನ್ ಕ್ಯಾಮೆರಾದಲ್ಲಿ ಸರಿಯಾದ ಮಾರ್ಕೆಟ್ ಸೀನ್ ಹೇಗಿತ್ತು? ಬಂದ್ಗೆ ಬೆಂಬಲ ಎಂದಿದ್ದ ಓಲಾ, ಊಬರ್ ಮಾಡಿದ್ದೇನು? ಬಸ್ಗೆ ಕಲ್ಲು ಬೀಸಿದವರಿಗೆ ಕಾದಿರೋ ಬಿಗ್ ಶಾಕ್ ಏನು? ಇದೆಲ್ಲವನ್ನ ನೋಡೋಣ ಬಂದ್ ಠುಸ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕರ್ನಾಟಕ ಬಂದ್ಗೆ ಬೆಳಗಿನಿಂದ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಕನ್ನಡ ಪರ ಸಂಘಟನೆಗಳು ಫೀಲ್ಡ್ಗೆ ಇಳಿದಿದ್ದಂತೆ ಹೋರಾಟ ತೀವ್ರ ಸ್ವರೂಪ ಪಡೆಯಿತು. ಬೆಂಗಳೂರಿನ ವಿವಿಧ ಜಂಕ್ಷನ್ಗಳಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದಿದ್ದಂತೆ ಹೋರಾಟ ಸ್ಥಗಿತವಾಗಿದೆ. ಕರವೇ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದರಿಂದ ಪ್ರತಿಭಟನೆ ಠುಸ್ಸಾಗಿದೆ.
ಮರಾಠ ನಿಗಮ ವಿರೋಧಿಸಿ ಕನ್ನಡ ಪರ ಸಂಘಟನೆಗಳು ನೀಡಿರೋ ಕರ್ನಾಟಕ ಬಂದ್ ಮಧ್ಯಾಹ್ನಕ್ಕೆ ಠುಸ್ಸಾಗಿದೆ. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್, ನಾರಾಯಣಗೌಡ ಖಾಕಿ ವಶಕ್ಕೆ ಪಡೆದಿದ್ದಂತೆ ಹೋರಾಟಕ್ಕೆ ಬ್ರೇಕ್ ಬಿದ್ದಿದೆ. ಇತ್ತ ರಾಜ್ಯಾದ್ಯಂತ ಹೋರಾಟಗಾರರ ಕರೆಗೆ ನೀರಸ ರೆಸ್ಪಾನ್ಸ್ ಸಿಕ್ಕಿದೆ. ಜೊತೆಗೆ ಎಂದಿನಂತೆ ಜನರ ಓಡಾಟ ಮುಂದುವರೆದಿದೆ. ಮರಾಠ ನಿಗಮ ವಿರೋಧಿಸಿ ನೀಡಿರೋ ಬಂದ್ ಕರೆಗೆ ಪ್ರತಿಭಟನೆ ಕಿಚ್ಚು ಕೆಲವೆಡೆ ಕಾವೇರಿತ್ತು. ಬೆಂಗಳೂರಿನ ಕೆಆರ್ಪುರಂನ ಪೈ ಲೇಔಟ್ನಲ್ಲಿ ಬಿಎಂಟಿಸಿ ಬಸ್ ಮೇಲೆ ಕಲ್ಲು ತೂರಿದ್ರು. ಬಿಎಂಟಿಸಿ ಬಸ್ಗೆ ಕಲ್ಲು ತೂರಿದ್ರಿಂದ ಮುಂಭಾಗದ ಗಾಜು ಪೀಸ್ ಆಗಿತ್ತು. ಹೊಸೂರು ರಸ್ತೆಯ ಹಳೆ ಚಂದಾಪುರ ಬಳಿ ಬಿಎಂಟಿಸಿ ಮೇಲೆ ಕಲ್ಲು ತೂರಿ ಆಕ್ರೋಶ ಹೊರಹಾಕಲಾಯಿತು. ಕರ್ನಾಟಕ ಬಂದ್ಗೆ ಕರೆ ನೀಡಿದ್ರೂ ಬೆಂಗಳೂರಿನಲ್ಲಿ ಜನಜೀವನ ಸಂಪೂರ್ಣ ನಾರ್ಮಲ್ ಆಗಿತ್ತು. ರಾಜಧಾನಿ ಬೆಂಗಳೂರಿಗೆ ಯಾವುದೇ ಬಂದ್ ಬಿಸಿ ತಟ್ಟಿರಲಿಲ್ಲ. ಎಂದಿನಂತೆ ಬಿಎಂಟಿಸಿ ಬಸ್ಗಳ ಸಂಚಾರ, ಜನರ ಓಡಾಟ ಕಂಡುಬಂತು. ಬಂದಿದ್ದರೂ ಮಾರುಕಟ್ಟೆಗಳಲ್ಲಿ ಜನರಿಂದ ಖರೀದಿಯಲ್ಲಿ ಬ್ಯುಸಿಯಾಗಿದ್ರು. ಡ್ರೋನ್ ಕ್ಯಾಮೆರಾ ಕಣ್ಣಲ್ಲಿ ಬೆಂಗಳೂರಿನ ನಾರ್ಮಲ್ ಲೈಫ್ ಸೆರೆಯಾಗಿತ್ತು. ಬೆಂಗಳೂರಿನಲ್ಲಿ ಹೋಟೆಲ್ಗಳಿಗೆ ಯಾವುದೇ ಬಂದ್ ಬಿಸಿ ತಟ್ಟಿರಲಿಲ್ಲ. ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಎಂದಿನಂತೆ ಓಪನ್ ಇದ್ವು. ಹೋಟೆಲ್ಗಳಲ್ಲಿ ಎಂದಿನಂತೆ ಗ್ರಾಹಕರು ಉಪಹಾರ ಸೇವಿಸಿದ್ರು. ಈಗಾಗಲೇ ಲಾಕ್ಡೌನ್ನಿಂದ ಬಿಸಿನೆಸ್ ಪಾತಾಳಕ್ಕೆ ಕುಸಿದಿದೆ. ಕರ್ನಾಟಕ ಬಂದ್ ಮಾಡಿ ಪ್ರಯೋಜನವಿಲ್ಲ ಅಂತ ಹೋಟೆಲ್ ಮಾಲೀಕರು ಹೇಳಿದ್ರು. ಬೆಂಗಳೂರಿನ ಕೆಆರ್ ಮಾರ್ಕೆಟ್ಗೆ ಯಾವುದೇ ಬಂದ್ ಬಿಸಿ ತಟ್ಟಿರಲಿಲ್ಲ. ಬೆಂಗಳೂರಿನ ಸಿಟಿ ಮಾರ್ಕೆಟ್ನಲ್ಲಿ ಜನ ಜಾತ್ರೆಗೆ ಸೇರಿತ್ತು. ಬಂದ್ ನಡುವೆಯೂ ಜನರು ಸೊಪ್ಪು, ತರಕಾರಿ, ಹೂವು ಖರೀದಿಯಲ್ಲಿ ಬ್ಯುಸಿಯಾಗಿದ್ರು. ರೈತರು ಕೂಡ ತಾವು ಬೆಳೆದ ತರಕಾರಿ, ಹೂವು, ಹಣ್ಣುಗಳನ್ನು ಮಾರಾಟ ಮಾಡಿದ್ರು. ಬೆಂಗಳೂರಿನ ಯಶವಂತಪುರ ಎಪಿಎಂಸಿ ಮಾರ್ಕೆಟ್ಗೆ ಬಂದ್ ಬಿಸಿ ತಟ್ಟಿರಲಿಲ್ಲ. ವರ್ತಕರು ಎಂದಿನಂತೆ ವ್ಯಾಪಾರದಲ್ಲಿ ಬ್ಯುಸಿಯಾಗಿದ್ರು. ಮಾರಾಟ ಅಭಿವೃದ್ಧಿ ನಿಗಮ ವಿರೋಧಿಸಿ ಕರ್ನಾಟಕ ಬಂದ್ ಇದ್ರೂ ಗಾರ್ಮೆಂಟ್ಸ್ ಫ್ಯಾಕ್ಟರಿಗಳಿಗೆ ಯಾವುದೇ ಬಂದ್ ಬಿಸಿ ತಟ್ಟಿರಲಿಲ್ಲ. ಎಲ್ಲಾ ಗಾರ್ಮೆಂಟ್ಸ್ಗೆ ಎಂದಿನಂತೆ ಮಹಿಳಾ ಕಾರ್ಮಿಕರು ಆಗಮಿಸಿದ್ರು. ಪೀಣ್ಯ ಗಾರ್ಮೆಂಟ್ಸ್ ಫ್ಯಾಕ್ಟರಿಗಳಿಗೆ ಎಂದಿನಂತೆ ನೂರಾರು ಮಹಿಳಾ ಕೆಲಸಗಾರರು ಎಂಟ್ರಿ ಕೊಟ್ರು. ಕರ್ನಾಟಕ ಬಂದ್ ವೇಳೆ ಓಲಾ ಊಬರ್ ಸೇವೆ ಇರಲ್ಲ ಅಂತ ಹೇಳಲಾಗಿತ್ತು. ಆದರೆ ಬೆಂಗಳೂರಿನಲ್ಲಿ ಓಲಾ ಊಬರ್ ಸೇವೆ ಯಾವುದೇ ವ್ಯತ್ಯಯ ಆಗಿಲ್ಲ. ಎಂದಿನಂತೆ ಓಲಾ ಊಬರ್ ಸೇವೆ ಲಭ್ಯವಾಗಿತ್ತು. ಆಪ್ನಲ್ಲಿ ಬುಕ್ ಮಾಡಿದರೆ ಪ್ರಯಾಣಿಕರಿಗೆ ಸರ್ವಿಸ್ ನೀಡಿದ್ರು. ಸದ್ಯಕ್ಕೆ ನಮಗೇನು ತೊಂದರೆಯಾಗಿಲ್ಲ ಅಂತ ಪ್ರಯಾಣಿಕರು ಹೇಳಿದ್ರು. ಕನ್ನಡ ಪರ ಸಂಘಟನೆಗಳ ಕರ್ನಾಟಕ ಬಂದ್ ಯಶಸ್ವಿಯಾಗಿಲ್ಲ. ಹೀಗಾಗಿ ರಾಜ್ಯದ ಜನತೆಗೆ ಧನ್ಯವಾದ ಹೇಳುತ್ತೇನೆ ಅಂತ ಬೆಳಗಾವಿಯಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ರು. ಕೆಲವರು ಬೆಂಕಿ ಹಚ್ಚಿ ಜನರನ್ನ ಪ್ರೇರೇಪಿಸಲು ಯತ್ನಿಸಿದ್ದಾರೆ. ಅಂತವರನ್ನ ಗುರುತಿಸಿ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಎಚ್ಚರಿಕೆ ರವಾನಿಸಿದ್ರು. ಕರ್ನಾಟಕ ಬಂದ್ ನಡುವೆ ಫೋಟೋ ಶೂಟ್ ನಡೆಸಿದ್ಯಾರು? ಎಂಎಸಿಎಂ ಫೋಟೋ ಏಕಾಂಗಿಯಾಗಿ ಪ್ರೊಟೆಸ್ಟ್ ಮಾಡಿದ್ದೆಲ್ಲಿ? ರಾಜ್ಯದ ಹಲವೆಡೆ ನಡೆದ ಡಿಫರೆಂಟ್ ಸ್ಟೈಲ್ ಪ್ರೊಟೆಸ್ಟ್ ಹೇಗಿತ್ತು? ಇದೆಲ್ಲವನ್ನ ನೋಡೋಣ ವಿನೂತನ ಪ್ರತಿಭಟನೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕರ್ನಾಟಕ ಬಂದ್ ಒಂದ್ ಕಡೆ ಜೋರಾಗಿದ್ರೆ ಮೈಸೂರಿನಲ್ಲಿ ಬಂದ್ ನಡುವೆಯೇ ನವ ಜೋಡಿಗಳು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ನಲ್ಲಿ ಬ್ಯುಸಿಯಾಗಿದ್ರು. ಕೋಟೆ ಆಂಜನೇಯ ದೇಗುಲದ ಎದುರು ಫೋಟೋಶೂಟ್ನಲ್ಲಿ ಮಗ್ನರಾಗಿದ್ರು. 3ಕ್ಕೂ ಹೆಚ್ಚು ಜೋಡಿಗಳು ಫೋಟೋಗಳಿಗೆ ಸಖತ್ ಪೋಸ್ ಕೊಟ್ರು. ಮರಾಠ ಅಭಿವೃದ್ಧಿ ನಿಗಮ ರಚನೆ ವಿರೋಧಿಸಿ ರಾಜ್ಯ ಬಂದ್ ಹಿನ್ನೆಲೆಯಲ್ಲಿ ಸಕ್ಕರೆ ನಗರಿ ಮಂಡ್ಯದ ಸಂಜಯ್ ವೃತ್ತದಲ್ಲಿ ಪ್ರತಿಭಟನೆ ಕಾವು ಪಡೆದಿತ್ತು. ಮಂಡ್ಯ ರಕ್ಷಣಾ ವೇದಿಕೆ ವಿಭಿನ್ನ ಪ್ರೊಟೆಸ್ಟ್ ಮಾಡಿದ್ರು. ಎಂಎಕೆ ಸಿಎಂ ಬಿಎಸ್ವೈ ಫೋಟೋ ಹಾಕಿ ಭಾರಿ ಆಕ್ರೋಶ ಹೊರಹಾಕಿದ್ರು. ಮಂಡ್ಯ ರೈತರ ರೀತಿ ಚಡ್ಡಿ, ಶರ್ಟ್ ತೊಟ್ಟು ಕಪ್ಪಿನ ಜೊತೆ ಪ್ರೊಟೆಸ್ಟ್ ಮಾಡಿದ್ರು. ಮರಾಠ ನಿಗಮ ವಿರೋಧಿಸಿ ಕನ್ನಡಿಗರು ಡಿಫರೆಂಟ್ ಆಗಿ ಪ್ರತಿಭಟನೆ ನಡೆಸಿದ್ರು. ಕಲಬುರಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕರವೇ ಕನ್ನಡ ಸೈನ್ಯ ಕಾರ್ಯಕರ್ತರು ವಿಭಿನ್ನವಾಗಿ ಹೋರಾಟ ಮಾಡಿದ್ರು. ನಾಯಿಗಳಿಗೆ ಸಿಎಂ ಯಡಿಯೂರಪ್ಪ ಮತ್ತು ಶಾಸಕ ಯತ್ನಾಳ್ ಭಾವಚಿತ್ರ ಹಾಕಿ ಆಕ್ರೋಶ ಹೊರಹಾಕಿದ್ರು. ಪ್ರತಿಭಟನಾ ನಿರತರನ್ನ ಖಾಕಿ ವಶಕ್ಕೆ ಪಡೆದರು. ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲೆ ಕಾರಟಗಿಯಲ್ಲಿ ಉರುಳು ಸೇವೆ ಮಾಡಿ ಧರಣಿ ನಡೆಸಿದರು. ಕನ್ನಡ ಪರ ಸಂಘಟನೆ, ರೈತ ಸಂಘಟನೆಗಳಿಂದ ಪ್ರೊಟೆಸ್ಟ್ ಮಾಡಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ಮರಾಠ ನಿಗಮ ವಾಪಸ್ ಪಡೆಯುವವರೆಗೂ ಹೋರಾಟ ನಿಲ್ಲಿಸಲ್ಲ ಅಂತ ಕಿಡಿಕಾರಿದ್ರು.
ಕರ್ನಾಟಕ ಬಂದ್ ಹಿನ್ನೆಲೆ ರಾಯಚೂರಿನಲ್ಲಿ ವಿನೂತನ ಪ್ರೊಟೆಸ್ಟ್ ಮಾಡಲಾಯಿತು. ಅಂಬೇಡ್ಕರ್ ಸರ್ಕಲ್ನಲ್ಲಿ ಕನ್ನಡ ಪರ ಹೋರಾಟಗಾರ ಧರಣಿ ಕುಳಿತಿದ್ದ. ರಸ್ತೆಯಲ್ಲಿ ಕೂತು ಬೊಬ್ಬೆ ಹಾಕಿ ಅಳುವ ಮೂಲಕ ಪ್ರತಿಭಟನೆ ನಡೆಸಿದ್ರು. ಅಲ್ಲದೆ ರಸ್ತೆಯಲ್ಲಿ ಹೊರಳಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಮರಾಠ ಅಭಿವೃದ್ಧಿ ನಿಗಮ ರದ್ದುಗೊಳಿಸುವಂತೆ ಒತ್ತಾಯ ಮಾಡಲಾಯಿತು. ಹುಬ್ಬಳ್ಳಿಯಲ್ಲಿ ಕರ್ನಾಟಕ ಬಂದ್ಗೆ ಬೆಂಬಲ ಸಿಗದ ಹಿನ್ನೆಲೆಯಲ್ಲಿ ಚೆನ್ನಮ್ಮ ವೃತ್ತದ ಬಳಿ ಏಕಾಂಗಿಯಾಗಿ ಕೂತು ಹೋರಾಟ ನಡೆಸಿದ ಘಟನೆ ನಡೆಯಿತು. ಕರ್ನಾಟಕ ಸಂಗ್ರಾಮ ಸೇನೆ ಸಂಜು ಎಂಬಾತ ಕನ್ನಡದ ಧ್ವಜ ಹಿಡಿದು ಬಂದ್ಗೆ ಬೆಂಬಲ ಸೂಚಿಸಿದ್ರು. ಮರಾಠ ನಿಗಮ ರದ್ದು ಮಾಡುವಂತೆ ಒತ್ತಾಯಿಸಿ ಕಿಡಿಕಾರಿದ್ರು. ಕೊಪ್ಪಳದಲ್ಲಿ ಕನ್ನಡ ಪರ ಸಂಘಟನೆಗಳ ಮುಖಂಡರು ರಸ್ತೆಗಿಳಿದು ಪ್ರತಿಭಟಿಸಿದರು. ಶಾಸಕ ಬಸನಗೌಡ ಗತ್ನಾಳ್ ಪ್ರತಿಕೃತಿಗೆ ಚಪ್ಪಲಿಯಿಂದ ಹೊಡೆದು ಆಕ್ರೋಶ ಹೊರಹಾಕಿದ್ರು. ಯತ್ನಾಳ್ ಅಣಕು ಶವಯಾತ್ರೆ ನಡೆಸಿ ಕನ್ನಡ ಪರ ಸಂಘಟನೆಗಳು ಕಣ್ಣೀರಿಟ್ಟು ಡಿಫರೆಂಟ್ ಆಗಿ ಹೋರಾಟ ಮಾಡಿದ್ರು. ಕೊಪ್ಪಳದಲ್ಲಿ ಬಸ್ ತಡೆದು ಕನ್ನಡ ಪರ ಸಂಘಟನೆಗಳು ಧರಣಿ ನಡೆಸಿದ್ರು. ಕೆಎಸ್ಆರ್ಟಿಸಿ ಬಸ್ ಮುಂಭಾಗ ಮಲಗಿ ಪ್ರತಿಭಟಿಸಿದ್ರು. ಬಾಯಿ ಬಡಿದುಕೊಂಡು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಇನ್ನು ಕೆಲವರು ಲಾರಿ ಎದುರು ಮಲಗಿ ವಾಹನಗಳನ್ನು ತಡೆದು ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಕೋಲಾರ ನಗರದ ಮಿಕ್ಕೆ ವೃತ್ತದಲ್ಲಿ ಮರಾಠ ಅಭಿವೃದ್ಧಿ ನಿಗಮ ರಚನೆ ವಿರೋಧಿಸಿ ಧರಣಿ ನಡೆಸಲಾಯಿತು. ರಾಜ್ಯ ರೈತ ಸಂಘ, ಹಸಿರು ಸೇನೆಯವರು ವಿನೂತನವಾಗಿ ಪ್ರೊಟೆಸ್ಟ್ ಮಾಡಿದ್ರು. ಯತ್ನಾಳ್ ಭಾವಚಿತ್ರಕ್ಕೆ ಸಗಣಿ, ಮೊಟ್ಟೆ ಎಸೆದು ಕಿಡಿಕಾರಿದ್ರು. ಕೂಡಲೇ ಮರಾಠ ನಿಗಮ ವಾಪಸ್ ಪಡೆಯುವಂತೆ ಪಟ್ಟು ಹಿಡಿದರು. ಕಾಂಗ್ರೆಸ್ ವಿರುದ್ಧ ದಳಪತಿ ಸಿಡಿಸಿರೋ ಬಾಂಬೆಯನ್ನು ಸಿದ್ದು ಪ್ರೀ ಪ್ಲಾನ್ಗೆ ಟ್ರ್ಯಾಪ್ ಆಗ್ಬಿಟ್ರಾ ಎಚ್ಡಿಕೆ? ದೋಸ್ತಿ ದಾಳ ಕೆದಕಿದ ಎಚ್ಡಿಕೆಗೆ ಕೇಸರಿ ಕಲಿಗಳು ಕುಟುಕಿದ್ದೇಗೆ? ರೋಷನ್ ಬೇಗ್ ಬೇಲ್ ಭವಿಷ್ಯ ಏನಾಯಿತು? ಇದೆಲ್ಲವನ್ನ ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನಾನು ಬಿಜೆಪಿ ಜೊತೆ ಒಳ್ಳೆಯ ಸಂಬಂಧ ಇಟ್ಟುಕೊಂಡಿದ್ರೆ ರಾಜ್ಯದಲ್ಲಿ ಇಂದು ನಾನೇ ಮುಖ್ಯಮಂತ್ರಿ ಆಗಿರ್ತಿದೆ ಅಂತ ಮೈಸೂರಿನಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಬಾಂಬ್ ಸಿಡಿಸಿದ್ರು. ಕಾಂಗ್ರೆಸ್ ಸಹವಾಸ ಮಾಡಿ 12 ವರ್ಷ ಸಂಪಾದನೆ ಮಾಡಿದ ಗೌರವ ಹಾಳು ಮಾಡಿಕೊಂಡೆ. ದೇವೇಗೌಡರು ಮಾತು ಕೊಟ್ಟರೆಂದು ಕಾಂಗ್ರೆಸ್ ಜೊತೆ ಹೋದೆ ಅಂತ ದಳಪತಿ ಮನದಾಳ ತೆರೆದಿಟ್ರು. ನನ್ನ ಹೆಸರು ಹಾಳು ಮಾಡುವ ಹುನ್ನಾರದಲ್ಲಿ ನಾನು ಟ್ರ್ಯಾಪ್ ಆದೆ. ಮೈಸೂರಿನಲ್ಲಿ ಮಾಜಿ ಸಿಎಂ ಎಚ್ಡಿಕೆ ಬಾಂಬ್ ಸಿಡಿಸಿದ್ರು. ಸಿದ್ದರಾಮಯ್ಯನವರ ಪ್ರೀ ಪ್ಲಾನ್ನಿಂದ ಟ್ರ್ಯಾಪ್ ಆಗಿದ್ದೇನೆ. ಎಚ್ಡಿಟಿ ಎಮೋಷನಲ್ ಟ್ರ್ಯಾಪ್ನಿಂದಲೂ ಶಕ್ತಿ ಕುಂದಿತು. ನಾವು ಯಾರ ಹಂಗೂ ಇಲ್ಲದೆ 40 ಸೀಟು ಪಡೆಯುತ್ತಿದ್ದೆವು. ಆದರೆ ಕಾಂಗ್ರೆಸ್ ಸಹವಾಸ ಮಾಡಿ ಜೆಡಿಎಸ್ ಶಕ್ತಿ ಕುಂದಿದೆ ಅಂತ ಸಿದ್ದರಾಮಯ್ಯ ವಿರುದ್ಧ ದಳಪತಿ ಗುಡುಗಿದ್ರು. ಎಚ್.ಡಿ. ಕುಮಾರಸ್ವಾಮಿ ಸುಳ್ಳು ಹೇಳುವುದರಲ್ಲಿ ನಿಸ್ಸೀಮ ಅಂತ ಮಾಜಿ ಸಿಎಂ ಎಚ್ಡಿಕೆ ವಿರುದ್ಧ ಬೆಳಗಾವಿಯಲ್ಲಿ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ರು. ಸಮಯಕ್ಕೆ ತಕ್ಕಂತೆ ಎಚ್.ಡಿ. ಕುಮಾರಸ್ವಾಮಿ ಸುಳ್ಳು ಹೇಳ್ತಾರೆ. ಕಣ್ಣೀರು ಹಾಕುವುದೇ ಎಚ್ಡಿಡಿ ಮನೆಯವರ ಸಂಸ್ಕೃತಿ. ಓಲೈಕೆಗೂ ಇನ್ಯಾರನ್ನೋ ನಂಬಿಸಲು ಕಣ್ಣೀರು ಹಾಕುತ್ತಾರೆ ಅಂತ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ರು. ಕಾಂಗ್ರೆಸ್ ಜೊತೆ ಸೇರಿ ಹೆಸರು ಹಾಳು ಮಾಡಿಕೊಂಡೆ ಎಂಬ ಎಚ್ಡಿಕೆ ಬಾಂಬ್ಗೆ ಬೆಳಗಾವಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ರು. ಎಚ್ಡಿಕೆ ವೆಸ್ಟರ್ನ್ ಹೋಟೆಲ್ ತಾಜ್ನಲ್ಲಿ ಕುಳಿತು ಅಧಿಕಾರ ನಡೆಸಿದ್ರು. ಕೇಂದ್ರ ಸ್ಥಳ ತಾಜ್ ವೆಸ್ಟ್ ಎಂಡ್. ಶಾಸಕರ ಕೈಗೆ ಸಿಗಲಿಲ್ಲ, ಅವರ ಕಷ್ಟ ಸುಖ ಸಹ ಕೇಳಲಿಲ್ಲ. ಎಚ್ಡಿಡಿ ಯಾರನ್ನು ಬೆಳೆಸಲ್ಲ, ಕುಟುಂಬಸ್ಥರನ್ನು ಬೆಳೆಸ್ತಾರೆ. ಬೇಜವಾಬ್ದಾರಿಯಿಂದ ಎಚ್.ಡಿ. ಕುಮಾರಸ್ವಾಮಿ ಹೇಳುತ್ತಾರೆ ಅಂತ ಸಿದ್ದು ಟಕ್ಕರ್ ಕೊಟ್ರು. ಬಿಜೆಪಿ ಜೊತೆ ಇದ್ದಿದ್ರೆ ನಾನು ಮುಖ್ಯಮಂತ್ರಿ ಆಗಿರ್ತಿದೆ ಎಂಬ ಮಾಜಿ ಸಿಎಂ ಎಚ್ಡಿಕೆ ಹೇಳಿಕೆಗೆ ಬೆಳಗಾವಿಯಲ್ಲಿ ಸಿಟಿ ರವಿ ತಿರುಗೇಟು ನೀಡಿದ್ರು. ಅಡುಗೆ ಹಾಳಾದ ಮೇಲೆ ಒಲೆ ಉರಿದಂತಾಗಿದೆ. ಎಚ್.ಡಿ. ಕುಮಾರಸ್ವಾಮಿಗೆ ಕೆಟ್ಟ ಮೇಲೆ ಬುದ್ಧಿ ಬಂದಿದೆ. ಕುಮಾರಸ್ವಾಮಿ ಅವರೇ, ಕಾಂಗ್ರೆಸ್ ಸಹವಾಸ ಮಾಡಬೇಡಿ, ನಿಲುವು ಇದೇ ರೀತಿ ಇರಲಿ, ಚಂಚಲ ನಿಲುವು ತಾಳಬಾರದು ಅಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಟಾಂಗ್ ಕೊಟ್ರು. ಸಿಎಂ ಬಿಎಸ್ ಯಡಿಯೂರಪ್ಪ ಇರುವಾಗ ಬೇರೆಯವರಿಗೆ ಸಿಎಂ ಸ್ಥಾನ ಕೊಡ್ತಿರ್ಲಿಲ್ಲ ಅಂತ ಮಾಜಿ ಸಿಎಂ ಎಚ್ಡಿಕೆಗೆ ಬೆಂಗಳೂರಿನಲ್ಲಿ ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ್ ಟಾಂಗ್ ಕೊಟ್ರು. ಕುಮಾರಸ್ವಾಮಿ ಹೇಳಿದ ಮೇಲೆ ನಾವು ಹೇಳುವುದು ಏನಿಲ್ಲ. ಜೆಡಿಎಸ್ಗೆ ಕಾಂಗ್ರೆಸ್ ವಿರೋಧಿ ಮತಗಳು ಬರ್ತಿತ್ತು. ಆ ವಿಚಾರ ಮರೆತು ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದ್ದರು. ಈಗ ಅದರ ಪ್ರತಿಫಲವನ್ನ ಅವರು ಅನುಭವಿಸುತ್ತಿದ್ದಾರೆ ಅಂತ ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿದ್ರು.
ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯೋ ಇಲ್ಲ ಪುನಾರಚನೆಯೋ ಅನ್ನೋದು ಭಾರಿ ಕುತೂಹಲ ಮೂಡಿಸಿದೆ. ಇತ್ತ ಸಚಿವ ಸ್ಥಾನದ ಆಕಾಂಕ್ಷಿಗಳು ಮಂತ್ರಿ ಪಟ್ಟಕ್ಕಾಗಿ ಸರ್ಕಸ್ ನಡೆಸುತ್ತಿದ್ದಾರೆ. ಇತ್ತ ದೆಹಲಿ ವರಿಷ್ಠರ ಜೊತೆ ಮಾತನಾಡಿ ಸಂಪುಟ ಸರ್ಜರಿ ಬಗ್ಗೆ ನಿರ್ಧರಿಸುವುದಾಗಿ ಬೆಳಗಾವಿಯಲ್ಲಿ ನಿನ್ನೆ ನಡೆದ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಅರುಣ್ ಸಿಂಗ್ ಹೇಳಿದ್ದಾರೆ ಎನ್ನಲಾಗಿದೆ. ಸಂಪುಟ ವಿಸ್ತರಣೆ ಬಗ್ಗೆ ಮೊದಲು ರಾಜ್ಯದ ನಾಯಕರ ಜೊತೆ ಚರ್ಚಿಸಿ ನಂತರ ದೆಹಲಿ ವರಿಷ್ಠರ ಜೊತೆ ಮಾತನಾಡಿ ತೀರ್ಮಾನಕ್ಕೆ ಬರ್ತೀವಿ ಎಂದಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಸಂಪುಟ ವಿಸ್ತರಣೆ ಆಗುವುದು ಅನುಮಾನ ಕೆನ್ನಲಾಗಿದೆ. ಬೆಳಗಾವಿಯ ಹಿನ್ನಲಗ ಜೈಲಿನಲ್ಲಿ ವಿನಯ್ ಕುಲಕರ್ಣಿಗೆ ರಾಜಾತಿಥ್ಯ ನೀಡುತ್ತಿರುವ ಬಗ್ಗೆ ಟಿವಿ9 ಸ್ಫೋಟಕ ಸುದ್ದಿ ಪ್ರಸಾರ ಮಾಡಿತ್ತು. ಕುಲಕರ್ಣಿ ಕಾರುಬಾರು ಬಗ್ಗೆ ಸಂಪೂರ್ಣ ವರದಿ ನೀಡುವಂತೆ ಡಿಐಜಿಗೆ ಹೇಳಿದ್ದೇನೆ ಅಂತ ಬೆಳಗಾವಿಯಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ರು. ಮಾಜಿ ಸಚಿವ ಕುಲಕರ್ಣಿಗೆ ಜೈಲಿನಲ್ಲಿ ವಿಐಪಿ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಜೈಲಿನಲ್ಲಿದ್ದರೂ ವಿನಯ್ಗೆ ಮನೆಯಿಂದಲೇ ತಿಂಡಿ ಊಟ ಸಪ್ಲೈ ಮಾಡ್ತಿದ್ರು. ವಿನಯ್ಗೆ ಮಾಂಸದೂಟ ಎಣ್ಣೆ ಸಹ ನೀಡಲಾಗಿತ್ತು ಅಂತ ಕುಟುಂಬ ಕಾರ್ಯಾಚರಣೆ ನಡೆಸಿ ಟಿವಿ9 ವರದಿ ಬಿತ್ತರಿಸಿತ್ತು. ಐಎಂಎ ಸಂಸ್ಥೆಯಿಂದ ಬಹುಕೋಟಿ ರೂಪಾಯಿ ವಂಚನೆ ಕೇಸ್ಗೆ ಸಂಬಂಧಿಸಿದಂತೆ ಮಾಜಿ ಸಚಿವ ರೋಷನ್ ಬೇಗ್ಗೆ ಕೊನೆಗೂ ಜಾಮೀನು ಮಂಜೂರಾಗಿದೆ. ರೋಷನ್ ಬೇಗ್ಗೆ ಸಿಬಿಐ ವಿಶೇಷ ಕೋರ್ಟ್ ಷರತ್ತುಬದ್ಧ ಜಾಮೀನು ನೀಡಿದೆ. ಮಾಜಿ ಸಚಿವ ರೋಷನ್ ಬೇಗ್ ತನಿಖೆಗೆ ಸಹಕರಿಸಿದ್ದಾರೆ. ಈಗಾಗಲೇ ಪ್ರಕರಣದ ತನಿಖೆ ಮುಕ್ತಾಯವಾಗಿದೆ. ಬೇಗ್ ಪರ ಹಿರಿಯ ವಕೀಲ ಶಶಿಕಿರಣ್ ಶೆಟ್ಟಿ ವಾದಿಸಿದರು. ಕೇಂದ್ರದ ವಿರುದ್ಧ ಅನ್ನದಾತರ ಕಹಳೆ ಮುಳುಗಿದ್ದೇಗೆ ಕೊರೋನಾ ವ್ಯಾಕ್ಸಿನ್ ಗುಡ್ ನ್ಯೂಸ್ ನಡುವೆ ಆ ವರದಿ ನೀಡಿದ ಶಾಕಿಂಗ್ ನ್ಯೂಸ್ ಏನು? ಲಸಿಕೆ ಪಡೆದರೂ ಆ ಸಚಿವರಿಗೆ ಕೊರೋನಾ ವಕ್ಕರಿಸಿದ್ದೇಗೆ? ಇದೆಲ್ಲವನ್ನ ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ರ್ಯಾಲಿ ವೇಳೆ ಹಿಂಸಾಚಾರ ಸಂಭವಿಸಿದ್ದು ಹಲವರಿಗೆ ಗಾಯಗಳಾಗಿವೆ. ಅಸಾನ್ಸೋಲ್ ಪ್ರದೇಶದ ಬಾರಬನಿ ಪ್ರದೇಶಕ್ಕೆ ರ್ಯಾಲಿ ಆಗಮಿಸುತ್ತಿದ್ದಂತೆ ದುಷ್ಕರ್ಮಿಗಳು ರ್ಯಾಲಿ ಮೇಲೆ ಗುಂಡಿನ ದಾಳಿ ನಡೆಸಿದ್ದು ಕಚ್ಚಾ ಬಾಂಬ್ಗಳನ್ನು ಎಸೆದಿದ್ದಾರೆ. ಈ ವೇಳೆ ಹಲವರಿಗೆ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ತೃಣಮೂಲ ಕಾಂಗ್ರೆಸ್ನ ಬೆಂಬಲಿಗರೇ ದಾಳಿ ನಡೆಸಿದ್ದಾರೆ ಎಂದು ಬಿಜೆಪಿ ಆರೋಪಿಸಿದ್ದು ಇದರಲ್ಲಿ ನಮ್ಮ ಪಾತ್ರವಿಲ್ಲ ಎಂದು ಟಿಎಂಸಿ ನಾಯಕರು ತಿಳಿಸಿದ್ದಾರೆ. ದೆಹಲಿಯಲ್ಲಿ ಕೃಷಿ ತಿದ್ದುಪಡಿ ಕಾಯ್ದೆ ವಾಪಸ್ಗೆ ಆಗ್ರಹಿಸಿ ಬೀದಿಗಿಳಿದಿರುವ ಅನ್ನದಾತರ ಹೋರಾಟ 10ನೇ ದಿನಕ್ಕೆ ಕಾಲಿಟ್ಟಿದೆ. ದೆಹಲಿ ಚಲೋ ಆಂದೋಲನವನ್ನ ನಡೆಸುತ್ತಿರೋ ರೈತರು ಚಳಿ, ಮಳೆ, ಗಾಳಿ ಲೆಕ್ಕಿಸದೆ ಧರಣಿ ನಡೆಸುತ್ತಿದ್ದಾರೆ. ಸಂಗೂರ್ ಬಾರ್ಡರ್ನಲ್ಲಿ ನಡೆದಿರೋ ಹೋರಾಟದಲ್ಲಿ ಭಾಗಿಯಾಗಿರೋ ಸಾವಿರಾರು ರೈತರು ನಡು ರೋಡಲ್ಲೇ ಊಟ ಮಾಡಿದರು. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಕೇಂದ್ರ ಸರ್ಕಾರದ ಕೃಷಿ ತಿದ್ದುಪಡಿ ಕಾಯ್ದೆ ವಿರುದ್ಧ ಸಿಡಿದೆದ್ದಿರೋ ಅನ್ನದಾತರು ಡಿಫರೆಂಟ್ ಆಗಿಯೇ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ದೆಹಲಿಯ ಠಿಕಾರಿ ಬಾರ್ಡರ್ನಲ್ಲಿ ಸಾಂಗ್ ಹೇಳೋ ಮೂಲಕ ಆಕ್ರೋಶ ಹೊರಹಾಕಿದ್ರು. ಅಲ್ಲದೆ ಟ್ರ್ಯಾಕ್ಟರ್ನಲ್ಲಿ ಎಂಟ್ರಿ ಕೊಟ್ಟಿರೋ ರೈತರು ಹೋರಾಟದ ಕಹಳೆ ಮುಂದುವರೆಸಿದ್ದಾರೆ. ದೆಹಲಿಯಲ್ಲಿ ಅನ್ನದಾತರು ಸಿಡಿದೆದ್ದಿದ್ರೆ ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲೂ ರೈತರು ಪ್ರೊಟೆಸ್ಟ್ ಮಾಡಿದ್ರು. ರೈತರ ಹೋರಾಟಕ್ಕೆ ಸಾಥ್ ನೀಡೋಕೆ ಹೊರಟಿದ್ರು. ಈ ವೇಳೆ ಪೊಲೀಸರು ಅವಕಾಶ ನೀಡಿದ್ರಿಂದ ಬ್ಯಾರಿಕೇಡ್ ಮುರಿದು ಮುನ್ನುಗ್ಗೋಕೆ ಪ್ರಯತ್ನಿಸುತ್ತಿದ್ದ ರೈತರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಈ ವೇಳೆ ಪೊಲೀಸರು ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಭಾರತದ ವಿದೇಶಾಂಗ ಸಚಿವಾಲಯದ ಎಚ್ಚರಿಕೆ ಹೊರತಾಗಿಯೂ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ಮೊಂಡಾಟ ಪ್ರದರ್ಶಿಸಿದ್ದಾರೆ. ಕೇಂದ್ರ ಸರ್ಕಾರದ ಕೃಷಿ ತಿದ್ದುಪಡಿ ಕಾಯ್ದೆ ವಿರುದ್ಧ ಪಂಜಾಬ್ ರೈತರು ನಡೆಸುತ್ತಿರುವ ಹೋರಾಟಕ್ಕೆ ಮತ್ತೆ ಬೆಂಬಲ ಸೂಚಿಸಿದ್ದಾರೆ. ಈ ಹಿಂದಿನ ಹೇಳಿಕೆಯನ್ನೇ ಪುನರುಚ್ಚರಿಸಿರೋ ಪ್ರಧಾನಿ ಜಸ್ಟಿನ್ ಟ್ರೂಡೋ ಕೆನಡಾ ಶಾಂತಿಯುತ ಪ್ರತಿಭಟನೆ ಹಕ್ಕುಗಳಿಗೆ ಎಂದಿಗೂ ಬೆಂಬಲ ನೀಡುತ್ತದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಬ್ರಿಟನ್ನ ಸಿಖ್ ಪರಿಷತ್ ಸಹ ಕೆನಡಾ ಪ್ರಧಾನಿಗಳ ಹೇಳಿಕೆಗೆ ಎಲ್ಲಾ ರಾಜಕಾರಣಿಗಳು ಬೆಂಬಲಿಸಬೇಕೆಂದು ಒತ್ತಡ ಹೇರಿದೆ. ಕೇಂದ್ರ ಸರ್ಕಾರ ಜಾರಿಗೆ ತಂದ ನೂತನ ಕೃಷಿ ಕಾಯ್ದೆ ವಿರೋಧಿಸಿ ಪ್ರತಿಭಟನೆ ನಡೆಸುತ್ತಿದ್ದ ರೈತರಿಗೆ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ಬೆಂಬಲ ಘೋಷಿಸಿದ್ದಾರೆ. ಕೆನಡಾ ನೇತೃತ್ವದ ಕೋವಿಡ್ ಸ್ಟ್ರಾಟಜಿ ಸಭೆಗೆ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಗೈರು ಹಾಜರಾಗಲಿದ್ದಾರೆ ಎಂದು ವರದಿ ತಿಳಿಸಿದೆ. ಕೋವಿಡ್ ಸೋಂಕು ನಿಗ್ರಹ ಹಾಗೂ ಲಸಿಕೆಗೆ ಸಂಬಂಧಿಸಿದಂತೆ ಮಹತ್ವದ ಮಾತುಕತೆ ನಡೆಸುವ ನಿಟ್ಟಿನಲ್ಲಿ ಕೆನಡಾ ವಿದೇಶಾಂಗ ಸಚಿವ ಸಭೆಯನ್ನ ಆಯೋಜಿಸಿದ್ರು. ಆದರೆ ಜೈಶಂಕರ್ ಈ ಸಭೆಗೆ ಹಾಜರಾಗುವುದಿಲ್ಲ ಎಂದು ಕೇಂದ್ರದ ಮೂಲಗಳು ತಿಳಿಸಿವೆ.
ಮಾಡರ್ನಾ ಲಸಿಕೆ 3 ತಿಂಗಳು ಮಾತ್ರ ಪರಿಣಾಮಕಾರಿ. ಲಸಿಕೆ ಪಡೆದರೆ 3 ತಿಂಗಳು ಮಾತ್ರ ಕೊರೋನಾದಿಂದ ರಕ್ಷಣೆ ಸಿಗಲಿದೆ ಅಂತ ರಾಷ್ಟ್ರೀಯ ಅಲರ್ಜಿ ಮತ್ತು ಸಾಂಕ್ರಾಮಿಕ ರೋಗಗಳ ಸಂಸ್ಥೆ ಬಹಿರಂಗಪಡಿಸಿದೆ. 3 ತಿಂಗಳ ಬಳಿಕ ಪ್ರತಿಕಾಯಗಳು ಉತ್ಪತ್ತಿ ಕಡಿಮೆಯಾಗಲಿವೆ, ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಲಿದೆ ಅಂತ NIAID ಅಧ್ಯಯನ ನಡೆಸಿದ ವರದಿಯಲ್ಲಿ ಬಯಲಾಗಿದೆ. ಭಾರತದಲ್ಲಿ ಕೊರೋನಾ ಆರ್ಭಟದ ನಡುವೆ ಕೋವ್ಯಾಕ್ಸಿನ್ ಕ್ಲಿನಿಕಲ್ ಟ್ರಯಲ್ನ 3ನೇ ಹಂತದ ಪ್ರಯೋಗ ಹರಿಯಾಣದಲ್ಲಿ ಪ್ರಾರಂಭವಾಗಿದೆ. ಇತ್ತೀಚೆಗಷ್ಟೇ ಸ್ವಯಂ ಪ್ರೇರಿತವಾಗಿ ಮೊದಲ ಲಸಿಕೆ ಪಡೆದಿದ್ದ ಹರಿಯಾಣದ ಆರೋಗ್ಯ ಸಚಿವ ಅನಿಲ್ ವಿಜ್ಗೆ ಕೊರೋನಾ ಪಾಸಿಟಿವ್ ಬಂದಿರುವುದು ಆತಂಕಕ್ಕೆ ಕಾರಣವಾಗಿದೆ. ಲಸಿಕೆ ಪಡೆದ ನಂತರ ಈ ಸಚಿವರಿಗೆ ಸೋಂಕು ತಗುಲಿದೆ. ಐಸಿಎಂಆರ್ ಹಾಗೂ ಭಾರತ್ ಬಯೋಟೆಕ್ ಸಂಸ್ಥೆ ಸಹಯೋಗದಲ್ಲಿ ಕೋವ್ಯಾಕ್ಸಿನ್ ಲಸಿಕೆ 3ನೇ ಹಂತದ ಟ್ರಯಲ್ ನಡೆಯುತ್ತಿದೆ. ಈಗಾಗಲೇ ಹಲವು ಜನರಿಗೆ ಲಸಿಕೆ ನೀಡಲಾಗಿದೆ. ತಮಿಳುನಾಡಿನ ಕರಾವಳಿ ಭಾಗಕ್ಕೆ ಅಪ್ಪಳಿಸಿದ ನಿವಾರ್ ಮತ್ತು ಬುರೇವಿ ಸೈಕ್ಲೋನ್ ಸಾಕಷ್ಟು ಅನಾಹುತಗಳನ್ನೇ ಸೃಷ್ಟಿ ಮಾಡಿತ್ತು. ರಾಮೇಶ್ವರಂನ ಧನುಷ್ಕೋಡಿಯಲ್ಲಿ ಬುರೇವಿ ಚಂಡಮಾರುತದಿಂದಾಗಿ ಐತಿಹಾಸಿಕ ಚರ್ಚ್ ಗೋಡೆ ಕುಸಿತಗೊಂಡಿದೆ. ಎಂಥ ಗಾಳಿ ಮಳೆಗೂ ಜಗ್ಗದ ಐತಿಹಾಸಿಕ ಚರ್ಚ್ನ ಗೋಡೆ ನೆಲಸಮವಾಗಿದ್ದರಿಂದ ಪ್ರವಾಸಿಗ ತಾಣ ಸಂಪೂರ್ಣ ನಾಶವಾಗುವ ಆತಂಕ ಹೆಚ್ಚಿದೆ.